ಎಲ್ರಿಗೂ ನಮಸ್ಕಾರ. ನೋಡಿ, ನೀರು ಕುದೀತಾ ಇದೆ. ಇವತ್ತು ನಾನು ಸಿಂಪಲ್ಲಾಗಿರೋದೊಂದು ಬಿರಿಯಾನಿ ಮಾಡ್ತೀನಿ. ಭಾಳ ಮಸಾಲ ಹಾಕಲ್ಲ, ಆ ಥರ ಒಂದು ಬಿರಿಯಾನಿ ಮಾಡ್ತೀನಿ. 1 kg ಅಕ್ಕಿ ನಾನು ನೆನೆಸಿಟ್ಟಿದ್ದೀನಿ. ನೀರು ಕುದೀತಾ ಇದೆ. ಇವಾಗ ಅಕ್ಕಿ ಹಾಕ್ಕೊಳ್ಳೋಣ. ನೋಡಿ, ನೀರಲ್ಲಿ ಅಕ್ಕಿ ಹಾಕಿದ್ದೀನಿ. ನೋಡಿದ್ರಾ? ಸಾಲ್ಟ್ ಹಾಕೋಣ. ಸಾಲ್ಟ್ ಅಲ್ಲ, ಇದು ಕಲ್ಲುಪ್ಪು. ಕಲ್ಲುಪ್ಪು ಹಾಕಿದ್ದೀನಿ. ಏನಿಲ್ಲ ಅಂದರೆ ಅರ್ಧ ಬೇಯಿಸ್ಕೊಂಡ್ರೂ ಸಾಕು. ನಾವು ಇದನ್ನು ಅನ್ನ ತಿರ್ಗಿಸ್ಕೊಳೋಣ. ಅಕ್ಕಿ ಹಾಕಿದ್ದೀವಲ್ಲ, ಉಪ್ಪು ಹಾಕಿರೋದು, ಅದಕ್ಕೆ ಒಂದು ಟೈಮ್ ತಿರ್ಗಿಸ್ಕೊಳೋಣ. ಹೀಗೆ ಮಸಾಲ ನೋಡಿ, ಚಕ್ಕೆ ಮಸಾಲ ನೋಡಿ, 1-2 ಇಂಚು ಚಕ್ಕೆ, ಅರ್ಧ ಸ್ಪೂನು ಮೆಣಸು, ಅರ್ಧ ಸ್ಪೂನು ಲವಂಗ ಹಾಕಿದ್ದೀನಿ, ಏಲಕ್ಕಿ 5. ಇದು ಮರಾಠ ಮಗ್ಗು ಅಂತಾರೆ ಇದಕ್ಕೆ. ಇದು 2 ಪೀಸ್ ಇದೆ. ಇದು ಕಲ್ಲು, ಇದು ಸೋಂಪು. ಇಷ್ಟು ನಾನು ಪುಡಿ ಮಾಡ್ಕೋಬೇಕು. ಇವಾಗ ಒಂದು ಕುಟ್ಟಣಿಗೆ ಇದರಲ್ಲಿ ನಾನು ಇಟ್ಬಿಟ್ಟು ಎಲ್ಲ ಕುಟ್ಟಬೇಕಷ್ಟೇ. ಚೆಂದ ಕುಟ್ಟಬೇಕು, ಯಾಕಂದರೆ ಬಾಯಿಗೆ ಸಿಗಲ್ಲ ಅದು. ಎಲ್ಲ ಕುಟ್ಟಿ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುಟ್ಕೋಬೇಕು. ಇವಾಗ ನಾವು ಇದನ್ನ ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ. ಮಸಾಲ ಮಾಡ್ಕೋಬೇಕು ಬಿರಿಯಾನಿಗೆ. ಎಣ್ಣೆ ಹಾಕ್ಕೊಳ್ಳೋಣ. 3/4 kg ಚಿಕನ್ನು. ಇವಾಗ ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ. 3/4 kg ಚಿಕನ್ನು, ಸ್ವಲ್ಪ ಮೊಸರು ಹಾಕೋಣ. 2-3 ಸ್ಪೂನ್ ಮೊಸರು ಹಾಕ್ಕೊಳ್ಳೋಣ. ಇಷ್ಟು ಬೇಕು ಮೊಸರು. ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಹಾಕ್ಕೊಳ್ಳೋಣ. ಏನಿಲ್ಲ ಅಂದರೆ ಒಂದು 7-8 ಈರುಳ್ಳಿ ದೊಡ್ಡದು ಕಟ್ ಮಾಡಿ ಇಟ್ಕೊಂಡಿರೋದು. ಇದಕ್ಕೆಲ್ಲ ಚಕ್ಕೆ ಲವಂಗ ಎಣ್ಣೆಯಲ್ಲಿ ಏನು ಹಾಕೋದು ಬೇಡ. ಫಸ್ಟ್ ಈರುಳ್ಳಿ ಹುರ್ಕೋಬೇಕು ನಾವು ಚೆಂದಾಗೆ. ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಈರುಳ್ಳಿ ಹಾಕ್ಕೊಂಡಾಗೆ ಎಣ್ಣೆ ಎಳೆಯಲ್ಲ ಈರುಳ್ಳಿ, ಆದರೆ ಬೇಗ ಫ್ರೈ ಆಗುತ್ತೆ. ಇದು ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಜಾಸ್ತಿ ಉರಿ ಇಕ್ಕೋಣ. ನೋಡಿದ್ರಾ? ಫ್ರೈ ಆಗ್ತಾಯಿದೆ. ಇನ್ನೂ ಫ್ರೈ ಆಗಬೇಕು ಚೆನ್ನಾಗೆ. ಎಣ್ಣೆ ಫುಲ್ಲು ಬಿಡುತ್ತೆ ಇನ್ನೂ ಫ್ರೈ ಆದರೆ. ಇನ್ನೂ ಫ್ರೈ ಮಾಡ್ಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಇಷ್ಟಾಗಿದೆ ನೋಡಿ, ಅಷ್ಟು ಈರುಳ್ಳಿ. ಇವಾಗ 1-2 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಇಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಖಾರಕ್ಕೆ ಮೆಣಸಿನ್ಕಾಯಿ ಏನಿಲ್ಲ ಅಂದರೆ ಒಂದು 100 ಗ್ರಾಮ್ ಇದೆ. 100 ಗ್ರಾಮ್ ಇಲ್ಲ, ಸ್ವಲ್ಪ ಜಾಸ್ತಿ, 50 ಗ್ರಾಮ್ಗಿಂತ. ಇದ್ರ ಜೊತೆನೇ ಇದನ್ನು ಫ್ರೈ ಮಾಡಬೇಕು. ಮೆಣಸಿನ್ಕಾಯಿ ಯಾಕೆಂದರೆ ಅಷ್ಟು ಜಾಸ್ತಿ ಹಾಕಿರೋದು. ನಾನು ಖಾರದ ಪುಡಿ ಏನೂ ಹಾಕಲ್ಲ. ಇದರಲ್ಲೇ ಖಾರ, ಮೆಣಸಿನ್ಕಾಯಲ್ಲೇ ಖಾರ ಬರುತ್ತೆ. ನೋಡಿದ್ರಾ? ನೀಟಾಗಿ ಫ್ರೈ ಆಗಿದೆ. ಈ ಥರ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗ್ರೀನ್ ಚಿಲ್ಲಿ, ಈರುಳ್ಳಿ ಇಷ್ಟೂ ಈ ಥರ ಫ್ರೈ ಆಗಿದೆ. ಇದನ್ನು ಹಿಂಗೆ ಮಾಡ್ಕೊಳ್ಳೋಣ. ನೋಡಿ ಮಾಡಿದ್ದೀವ. ಈಗ ಟೊಮೊಟೊ ಹಾಕೋಣ. ಇಷ್ಟು ಟೊಮೊಟೊ ಬೇಕು ಇದಕ್ಕೆ, ಯಾಕಂದರೆ ಬೇರೆ ಮಸಾಲನೇ ಇಲ್ಲ ಇದಕ್ಕೆ. ಈರುಳ್ಳಿ ಟೊಮೊಟೊನೇ ಮಸಾಲ ಇದಕ್ಕೆ. ಇವಾಗ ಇದನ್ನು ಚೆಂದಾಗಿ ಈ ಥರ ಮಾಡಿಬಿಟ್ಟು, ಇದು ಸ್ವಲ್ಪ ಹೊತ್ತು ಅನ್ನಕ್ಕೂ ಉಪ್ಪು ಹಾಕಿರ್ತೀವಿ, ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿದರೆ ಇದು ಬೇಗನೆ ಮೆಲ್ಟ್ ಆಗುತ್ತೆ. ಇದು ನೋಡಿದ್ರೆ ಇದನ್ನು ನೀಟಾಗೆ ಕುಟ್ಕೊಂಡಿದ್ದೀನಿ ನಾನು ಈ ಮಸಾಲ. ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ಟೊಮೊಟೊ ಮೇಲೆ ಹಾಕ್ಕೊಳ್ಳೋಣ. ಇಷ್ಟು ಹಾಕ್ಕೋಬೇಕು ಇದಕ್ಕೆ. ಇದು ಕರೆಕ್ಟ್ ಮೆಜರ್ಮೆಂಟ್. ಇದು ಏನಿಲ್ಲ ಅಂದರೆ 1 kg ಅಕ್ಕಿ ಇದು ನೆನೆಸಿ ಮಸಾಲ ಮಾಡ್ತಾ ಇರೋದು. 1 kg ಅಕ್ಕಿನ ಅನ್ನ, ಆಮೇಲೆ 3/4 kg ಚಿಕನ್ 1 kg ಇಲ್ಲ 1.5 kg ಹಾಕಿದರೂ ನೀವು ನಡೆಯುತ್ತೆ. ನಾನು 3/4 kg ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಕಡಿಮೆ ಹಾಕ್ತಾಯಿದ್ದೀನಿ, ಅಕ್ಕಿ ಜಾಸ್ತಿ ಹಾಕಿದ್ದೀನಿ. ಇದು ಮೆಲ್ಟ್ ಆಗ್ಬೇಕು ಚೆಂದಾಗಿದು. ಒಂದು 5 ನಿಮಿಷ ಇದನ್ನು ನಾನು ಕ್ಲೋಸ್ ಮಾಡಬೇಕು. ಇವಾಗ ಲಿಡ್ ಕ್ಲೋಸ್ ಮಾಡಿದ್ದನ್ನ ತೆಗಿತಾ ಇದ್ದೀನಿ. ಕಡಿಮೆ ಉರಿ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿರೋದು. ಸ್ವಲ್ಪ ಹೊತ್ತಿರಲಿ. ಇವಾಗ ಜಾಸ್ತಿ ಉರಿ ಇಕ್ಕಿದ್ದೀನಿ. ಇರಲಿ, ಹಿಂಗೆ ಓಪನ್ ಆಗಿರಲಿ. ಇವಾಗ ತಿರುಗಿಸ್ಕೊಳೋಣ. ಮತ್ತು ತಳ ಹಿಡಿದ್ಬಿಡುತ್ತೆ ಭಾಳ ಹೊತ್ತು ಬಿಟ್ಟರೆ. ನೋಡಿದ್ರೆ ಈ ಥರ ಚೆಂದಾಗಿ ಇದನ್ನು ಹುರ್ಕೋಬೇಕು. ಇವಾಗ ಸ್ವಲ್ಪ ಹೊತ್ತಷ್ಟೇ. ಟೊಮೊಟೊ ದಪ್ಪ ಇದೆಯಲ್ಲ, ಏನಿಲ್ಲ, ಮೆಲ್ಟ್ ಆಗ್ಬಿಡುತ್ತೆ. ಇಷ್ಟೇ ಮಸಾಲ. ಮೇಯ್ನ್ ಉರಿಯೋದೇ ಇದು. ಸೂಪರ್ ಮಸಾಲ. ಇವಾಗ ಚಿಕನ್ ಹಾಕ್ಕೋಬೇಕು. ಮ್ಯಾಗಿನೇಟ್ ಮಾಡಿ ಇಕ್ಕಿರೋಂಥ ಚಿಕನ್ನು. ಮೊಸರು ಏನಿಲ್ಲ ಅಂದರೆ ಒಂದು 1/4 ಲೀಟ್ರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ. ಸ್ಟಾರ್ಟಿಂಗು
ಕಡಿಮೆ ಇತ್ತು ಮೊಸರು, ಮತ್ತೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು. ನೀವೇ ಚಿಕನ್ನು 1.5 kg ಚಿಕನ್ ತೊಗೊಂಡ್ರೂ ಆಗುತ್ತೆ ನಿಮಗೆ. ಇದು ನಾವು ಕಡಿಮೆನೇ ತೊಗೊಂಡ್ರೆ ಚಿಕನ್ನು ಚೆಂದಾಗೆ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿದ್ರೆ ಈ ಥರ ಉಪ್ಪು ನೋಡಿ ಹಾಕ್ಕೊಳ್ರಿ ಇದಕ್ಕೆ. ಇವಾಗ ಚೆಂದ ಫ್ರೈ ಆಗಬೇಕು. ಇಷ್ಟು ನಾನು ತುಪ್ಪ ಹಾಕ್ತಾಯಿದ್ದೀನಿ ನೋಡಿ. ಇದು ತುಪ್ಪ ಫ್ರಿಜ್ಜಲ್ಲಿ ಇಕ್ಕಿರೋದಕ್ಕೆ ಗಟ್ಟಿಯಾಗಿದೆ. ಇದು ಕರಗಲಿ, ಇದು ರೆಡಿ ಆಗಿ ಬಂದಿದೆ. ಗೊಜ್ಜು ರೆಡಿಯಾಗಿದೆ. ಇವಾಗ ಅನ್ನಕ್ಕೆ ನಾನು ಅನ್ನ ನೋಡಿ ಎಷ್ಟು ಉದುದ್ರ ಚೆನ್ನಾಗಿ ಬಂದಿದೆ ಅನ್ನ. ಗೊಜ್ಜು ಹಾಕೋಣ. ಇವಾಗ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಈ ಥರ ದೋಸೆ ಈ ಥರ ಇದರಲ್ಲಿ ಅನ್ನ ಚೆನ್ನಾಗಿ ಬರುತ್ತೆ ಇದರಲ್ಲಿ ಮಿಕ್ಸ್ ಮಾಡಿದರೆ. ಇವಾಗ ನೀಟಾಗೆ ಮಿಕ್ಸ್ ಮಾಡಿದ್ದೀನಿ ನಾನು ನೋಡಿ. ಕೇಸರಿ ದಳ ನೆನೆಸಿಕ್ಕಿದ್ದೆ ಸ್ವಲ್ಪ ಹೊತ್ತು, ಒಂದು ಸ್ವಲ್ಪ ಮೇಲೆ ಹಾಕ್ಕೊಳ್ಳೋಣ, ಭಾಳ ಬೇಡ. ಕೇಸರಿ ದಳ ಒಂದು ಸ್ವಲ್ಪ ಲೈಟಾಗಿ ಕಲರ್ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಒಂದು 5 ನಿಮಿಷ ನಾನು ಗ್ಯಾಸ್ ಮೇಲೆ ಇಕ್ತೀನಿ ಕಡಿಮೆ ಉರಿಯಲ್ಲಿ. 5 ನಿಮಿಷ, ಭಾಳ ಬೇಡ. ಸೂಪರ ಬಿರಿಯಾನಿ ರೆಡಿ ಆಗುತ್ತಿದ್ದು ನೋಡಿ. ಏನು ಮಸಾಲ ಎಲ್ಲ ನೋಡಿದ್ರಲ್ಲ, ಲೈಟಾಗಿ ಹಾಕಿ ಮಾಡಿದ್ದೀನಿ ಎಲ್ಲ. ಈ ಬಿಸಿಲಿಗೆ ಈ ಥರನೇ ಭಾಳ ಒಳ್ಳೆಯದು. ನೋಡಿದ್ರ ಬಿರಿಯಾನಿ ಸೂಪರಾಗಿ ರೆಡಿಯಾಗಿದೆ. ಇವಾಗ ದೊಡ್ಡ ಎಲೆಯಲ್ಲಿ ಹಾಕಿದ್ದೀನಿ ಬಿರಿಯಾನಿ. ನೀರು ನೋಡಿದ್ರ, ಸೌತೆಕಾಯಿ, ಈರುಳ್ಳಿ, ಟೊಮೊಟೊ, ಫಿಶ್ ಫ್ರೈ, ಸೂಪರಾಗಿರೋದೊಂದು ಫಿಶ್ ಫ್ರೈ. ರಾಯ್ತ. ಇದೇ ಥರ ನೀವು ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಸೇರಿ ಇದೇ ಥರ ಕುತ್ಕೊಂಡು ಊಟ ಮಾಡಿ. ನಮ್ಮನೇಲೆಲ್ಲ ಕುಂತಿದ್ದಾರೆ, ನಾನು ತೋರಿಸ್ತೀನಿ ಎಲೆಯಲ್ಲಿ. ಇವಾಗ ಸ್ವಲ್ಪ ಹೊತ್ತು ಊಟ ಮಾಡೋದು ತೋರಿಸ್ತೀನಿ. ಇವಾಗ ಊಟ ಮಾಡ್ರಪ್ಪ, ಎಲ್ಲರೂ ಊಟ ಮಾಡಿರಿ. ಇವಾಗ ನೋಡಿರಿ ಟೇಸ್ಟ್ ಹೆಂಗಿದೆ ಅಂತ ನೋಡಿರಿ. ಊಟ ಮಾಡಿರಿ. ನೋಡಿ ಎಷ್ಟು ಕೈ ಕಾಣ್ತದೆ ನೋಡಿ. ಹೆಂಗಿದೆ ಬಿರಿಯಾನಿ ಎಲ್ಲರೂ ಹೇಳ್ರಿ. ಅಗದು ತಿಂದು ಇನ್ನು ತೋರಿಸ್ತೀನಿ ಲೈನ್ ನಮ್ಮಕ್ಕ ನೋಡಿ. ಅಯ್ಯೋ, ಅದೊಂದು ಕಳ್ಮಿಂಟ್ರಿ ಬಂದಿದ್ರು ಚೆನ್ನಾಗಿ. ಸಕ್ಕತ್ತಾಗಿದೆ. ತುಂಬ ಚೆನ್ನಾಗಿ ಬಂದಿದೆ ಬಿರಿಯಾನಿ. ಯಾಕಂದರೆ ಮಸಾಲ ಏನಿಲ್ಲಲ್ಲ. ಜಾಸ್ತಿ ಮಸಾಲ ಹಾಕಿಲ್ಲ. ಫಿಶ್ ಫ್ರೈ ನೋಡೋಣ ಸ್ವಲ್ಪ. ಇದು ನಾವು ಈಡ್ಯದಲ್ಲಿ ಫಿಶ್ ಫ್ರೈ, ಆನಿಯನ್ ಫಿಶ್ ಫ್ರೈ ಇದು ನಾವು ಬಿಟ್ಟಿದ್ದೀವಿ ಈಡ್ಯದಲ್ಲಿ ನೋಡಿ. ತುಂಬಾ ಚೆನ್ನಾಗಿದೆ ಫಿಶ್ ಫ್ರೈ ಅಂತೂ. ಈರುಳ್ಳಿ ಎಲ್ಲ ಎಷ್ಟು ಕೈ ಕಾಣಿಸ್ತದೆ ನೋಡಿದ್ರಲ್ಲ. ಹೇ ಒಣ, ಯಾವ ಕೈಯಲ್ಲಿ ಈರುಳ್ಳಿ ತಿಂತದಿಲ್ಲವೇ? ಕಟ್ ಮಾಡಮ್, ಇದು ಬೇಡ ಸಾಕು ಬಿಡು.